ಸ್ನೇಹಿತರೆ ನಮಸ್ಕಾರ. 5ನೇ ಟೆಸ್ಟ್ ಪಂದ್ಯದ ಮೊದಲ ದಿಂದಾಟದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ದಾಖಲೆ ಬರೆದಿದೆ. ವೀಕ್ಷಕರೇ, ಕುಲ್ದೀಪ್ ಯಾದವ್ ಅವರ ದಾಳಿಗೆ ತತ್ತರಿಸಿದ ಆಂಗ್ಲರು. ವೀಕ್ಷಕರೇ, ಇವತ್ತಿನ ಕ್ರಿಕೆಟ್ ಸುದ್ದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಈ ಪ್ರದರ್ಶನಕ್ಕೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಇವತ್ತಿನ ಮೊದಲ ದಿಂದಾಟದ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ ಪ್ರದರ್ಶನ ಹೇಗಿತ್ತು ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಧರ್ಮಶಾಲಾದ HPSCA ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಭಾರತ ವಿರುದ್ಧದ 5ನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡವು ಅಲ್ಪ ಮೊತ್ತಕ್ಕೆ ಆಲ್ಔಟ್ ಆಗಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದ್ದ ಆಂಗ್ಲ ಪಡೆಯು ಮೊದಲ ಸೆಷನ್ನಲ್ಲಿ ಭರ್ಜರಿಗೆ ಪ್ರದರ್ಶನ ತೋರಿತು. ಹೌದು ವೀಕ್ಷಕರೇ, ಬೆನ್ ಡೆಕೆಟ್ ಹಾಗೂ ಜಾಕ್ ಕ್ರಾಲಿ ಅವರ ಪ್ರದರ್ಶನದಿಂದ ಇಂಗ್ಲೆಂಡ್ ತಂಡವು 50 ರನ್ಗಳ ಜೊತೆ ಆಟವನ್ನು ಆಡಿತು. ಬೆನ್ ಡೆಕೆಟ್ ಅವರು 27 ರನ್ ಗಳಿಸಿ ಔಟ್ ಆದರೆ ಇದರ ಬೆನ್ನಲ್ಲೇ ಬಂದ ಓಲಿ ಪೋಪ್ ಅವರು ಕೂಡ ಕೇವಲ 11 ರನ್ಗಳಿಗೆ ಕುಲ್ದೀಪ್ ಯಾದವ್ ಅವರಿಗೆ ವಿಕೆಟ್ ಒಪ್ಪಿಸಿ ಹೊರನಡೆದರು. ಇನ್ನು ವೀಕ್ಷಕರು, ಮೊದಲ ಸೆಷನ್ನಿಂದ ಭರ್ಜರಿಗೆ ಬ್ಯಾಟಿಂಗ್ ಮಾಡುತ್ತಿದ್ದ ಜಾಕ್ ಕ್ರಾಲಿ ಅವರು ಭರ್ಜರಿಗೆ ಅರ್ಧ ಶತಕವನ್ನು ಸಿಡಿಸಿ ಈ ಒಂದು ಸರಣಿಯಲ್ಲಿ ಮತ್ತೆ ಮಿಂಚಿದರು. ಆದರೆ ವೀಕ್ಷಕರು, ಈ ಹಂತದಲ್ಲಿ ಮತ್ತೆ ದಾಳಿಗಿಳಿದ ಕುಲ್ದೀಪ್ ಯಾದವ್ ಅವರು ಭರ್ಜರಿಗೆ ಬ್ಯಾಟಿಂಗ್ ಮಾಡುತ್ತಿದ್ದ ಜಾಕ್ ಕ್ರಾಲಿ ಅವರನ್ನು 79 ರನ್ಗೆ ಕ್ಲೀನ್ ಬೌಲ್ಡ್ ಮಾಡಿದರು. ಹಾಗೆ ವೀಕ್ಷಕರೇ, ಇದರ ಬೆನ್ನಲ್ಲೇ ಬಂದಿದ್ದ ಜಾನಿ ಬೈರ್ಸ್ಟೋ ಅವರನ್ನು ಕೂಡ ಕೇವಲ 29 ರನ್ಗಳಿಗೆ ಪೆವಿಲಿಯನ್ ಹಾದಿ ಹಿಡಿಸಿದರು. ಆದರೆ ವೀಕ್ಷಕರ, ಒಂದು ಹಂತದಲ್ಲಿ ಜೋ ರೂಟ್ ಅವರು ನಿಧಾನಗತಿಯಾಗಿ ಬ್ಯಾಟಿಂಗ್ ಮಾಡಿದರೂ ಕೂಡ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲು ಅವಕಾಶವನ್ನು ಕೊಡಲಿಲ್ಲ. ಇನ್ನು ವೀಕ್ಷಕರೇ, ಇಂಗ್ಲೆಂಡ್ ತಂಡವು ಕೇವಲ 175 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಹಾಗೆ ವೀಕ್ಷಕರೇ, ಇಂಗ್ಲೆಂಡ್ ತಂಡಕ್ಕೆ ಆಸರೆಯಾಗಲು ಈ ಹಂತದಲ್ಲಿ ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ಸ್ ಅವರು ಕಣಕ್ಕಿಳಿದರು. ಆದರೆ ವೀಕ್ಷಕರು, ಕುಲ್ದೀಪ್ ಯಾದವ್ ಅವರು ಎಸೆದ ಮ್ಯಾಜಿಕ್ ಡೆಲಿವರಿಯಲ್ಲಿ ಗುರುತಿಸುವಲ್ಲಿ ಎಡವಿದ ಬೆನ್ ಸ್ಟೋಕ್ಸ್ ಅವರು 0 ರನ್ಗೆ ಔಟ್ ಆಗಬೇಕಾಯಿತು. ಹಾಗೆ ವೀಕ್ಷಕರೇ, ಈ ವಿಕೆಟ್ನೊಂದಿಗೆ ಕುಲ್ದೀಪ್ ಯಾದವ್ ಅವರು 5 ವಿಕೆಟ್ಗಳ ಸಾಧನೆ ಮಾಡಿದರು. ಇನ್ನು ವೀಕ್ಷಕರೇ, ಆ ಬಳಿಕ ಬಂದ ಟಾಮ್ ಹಾಟ್ಲಿ ಮತ್ತು ಮಾರ್ಕ್ ವುಡ್ ಅವರು ರವಿಚಂದ್ರನ್ ಅಶ್ವಿನ್ ಅವರಿಗೆ ಬಲಿಯಾಗಬೇಕಾಯಿತು. ಅಂತಿಮವಾಗಿ ವೀಕ್ಷಕರೇ, ಇಂಗ್ಲೆಂಡ್ ತಂಡವು ಕೇವಲ 218 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇನ್ನು ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಪರ ಉತ್ತಮ ಸ್ಪಿನ್ ದಾಳಿ ಸಂಘಟಿಸಿದ ಕುಲ್ದೀಪ್ ಯಾದವ್ ಅವರು 5 ವಿಕೆಟ್ ಕಬಳಿಸಿ ಮಿಂಚಿದರೆ ಇತ್ತ ರವಿಚಂದ್ರನ್ ಅಶ್ವಿನ್ ಅವರು ಕೂಡ 4 ವಿಕೆಟ್ ಪಡೆದು ಮಿಂಚಿದರು. ಇದರ ಮೂಲಕ ವೀಕ್ಷಕರ, ಟೀಮ್ ಇಂಡಿಯಾ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ಭರ್ಜರಿಗೆ ಗೆಲುವಿನತ್ತ ಚಿತ್ತ ಮೂಡಿದೆ. ಇನ್ನು ವೀಕ್ಷಕರ, ಮೊದಲ ದಿಂದಾಟದ ಲಾಸ್ಟ್ ಸೆಷನ್ನಲ್ಲಿ ಬ್ಯಾಟಿಂಗ್ ಮುಂದುವರಿಸಿದ ಟೀಮ್ ಇಂಡಿಯಾ ತಂಡವು ಭರ್ಜರಿಗೆ ಆರಂಭ ನೀಡಿದ್ದು, ಅದೇ ರೀತಿ ವೀಕ್ಷಕರ ಇನ್ನು 83 ರನ್ಗಳ ಗುರಿಯನ್ನು ತಲುಪಬೇಕಿದೆ. ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಈ ಪ್ರದರ್ಶನಕ್ಕೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮೊಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ.